ನೋಡಿ, ಒಂದ್ ಕಡೆನಲ್ಲಿ ಗ್ಯಾಸ್ ಅಭಾವದ ಮಧ್ಯೆ ಗೋಲ್ಮಾಲ್ ಕೂಡ ದೊಡ್ಡದಾಗಿ ನಡೀತಾ ಇದೆ. ಯಾಕಂತ ಅಂದ್ರೆ ರಾಜ್ ನ್ಯೂಸ್ ನಲ್ಲಿ ಗ್ಯಾಸ್ ಟ್ರಬಲ್ ನ ಅಸಲಿ ಪಿಕ್ಚರ್ ಅನ್ನ ನಿಮ್ಗೆ ಇವಾಗ ತೋರಿಸ್ತೇವೆ. ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಮಹಾ ಅಕ್ರಮ ಕೇಳಿ ಬರ್ತಾ ಇದೆ. ಆ ಆರೋಪಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಸಣ್ಣ ಪುಟ್ಟ ಹೋಟೆಲ್ಗಳು ದರ್ಶಿನಿಗಳಿಗೆ ಮಾತ್ರ ಸಮಸ್ಯೆ ಆಗ್ತಾ ಇದೆ ಅನ್ಕೊಂಡ್ರೆ ಅದನ್ನ ಹೊರತಾಗಿ ಬೇರೆ ಬೇರೆ ಹೋಟೆಲ್ಗಳಿಗೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಗ್ಯಾಸ್ ಅಭಾವದ ಮಧ್ಯೆ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಗ್ಯಾಸ್ ಟ್ರಬಲ್ ನ ಅಸಲಿ ಪಿಕ್ಚರ್ ಅನ್ನ ತೋರಿಸ್ತಾ ಇದ್ದೀವಿ ನಿಮ್ಗೆ. ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಮಹಾ ಅಕ್ರಮ ನಡೀತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಣ್ಣ ಪುಟ್ಟ ಹೋಟೆಲ್ಗಳು ದರ್ಶಿನಿಗಳಿಗೆ ಮಾತ್ರ ಸಮಸ್ಯೆ. ಸಿಲಿಂಡರ್ ಇಲ್ಲದೆ ಕ್ಲೋಸ್ ಆಗ್ತಿರೋ ಹೋಟೆಲ್ಗಳು. ಆದ್ರೆ ಸ್ಟಾರ್ ಹೋಟೆಲ್ಗಳಿಗೆ ಸಿಲಿಂಡರ್ ಬಿಸಿ ತಡ್ತಾನೆ ಇಲ್ಲ. ಪ್ರತಿಷ್ಠಿತ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೆ ಪ್ರಾಬ್ಲಮೇ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹಾಯಾಗಿ ಹೋಟೆಲ್ಗಳನ್ನ ನಡೆಸ್ತಾ ಇದ್ದಾರೆ. ಗ್ಯಾಸ್ ಹೊಡೆತಕ್ಕೆ ಬೆಂಗಳೂರು ಹೋಟೆಲ್ಗಳು ಅಪ್ಪಚ್ಚಿ ಆಗಿದ್ದಾರೆ. 5 ಸ್ಟಾರ್ ಹೋಟೆಲ್ಗಳಿಗೆ ಮಾತ್ರ ಫುಲ್ ಖುಷಿಯೋ ಖುಷಿ. ಸಾಮಾನ್ಯ ಹೋಟೆಲ್ಸ್ ಹಾಗೂ 5 ಸ್ಟಾರ್ ಹೋಟೆಲ್ಸ್ ಮಧ್ಯೆ ತಾರತಮ್ಯ ಏನಾದ್ರೂ ನಡೀತಾ ಇದೆಯಾ? ಯಾಕಂತ ಅಂದ್ರೆ ಈಗ ಆಲ್ರೆಡಿ ಚಿಕ್ಕ ಪುಟ್ಟ ಹೋಟೆಲ್ಗಳು ಯಾವುದೆಲ್ಲ ಇತ್ತು ಅದೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಆದ್ರೆ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಅಕ್ರಮ ನಡೀತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಣ್ಣ ಪುಟ್ಟ ಹೋಟೆಲ್ಗಳು ದರ್ಶಿನಿಗಳಿಗೆ ಮಾತ್ರ ಸಮಸ್ಯೆಗಳಾಗ್ತಾ ಇರುವಂತದ್ದು. ಸಿಲಿಂಡರ್ ಇಲ್ಲದೆ ಕ್ಲೋಸ್ ಆಗ್ತಿದ್ದಾವೆ ಹೋಟೆಲ್ಗಳು. ಆದ್ರೆ ಸ್ಟಾರ್ ಹೋಟೆಲ್ಗಳಿಗೆ ಮಾತ್ರ ಸಿಲಿಂಡರ್ ಬಿಸಿ ತಡ್ತಾ ಇಲ್ಲ. ಅವ್ರಿಗೆ ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಾ ಇರುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಚಿಕ್ಕ ಪುಟ್ಟ ಹೋಟೆಲ್ಗಳು ಯಾವ್ದೆಲ್ಲ ಇತ್ತು, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದವ್ರು ಯಾರಿದ್ರು, ಅವರಿಗೆ ಗ್ಯಾಸ್ ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ಹೋಟೆಲ್ ಅನ್ನ ಬಂದ್ ಮಾಡಬಹುದು. ಆದ್ರೆ 5 ಸ್ಟಾರ್ಸ್ 3 ಸ್ಟಾರ್ಸ್ ಸಿಕ್ಕಿರುತ್ತಲ್ಲ ಹೋಟೆಲ್ಗಳು, ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗ್ತಾ ಇಲ್ಲ. ಆರಾಮಾಗಿದ್ದಾರೆ. ಖುಷಿಯೋ ಖುಷಿ ಅವ್ರಿಗೆ. ಯಾಕಂತ ಅಂದ್ರೆ ಜನ ಹೋಗ್ತಿದ್ದಾರೆ. ಆರಾಮಾಗಿ ದರ ಏರಿಕೆ ಕೂಡ ಮಾಡಿದ್ದಾರೆ. ರಾಜ್ ನ್ಯೂಸ್ ನಲ್ಲಿ ಗ್ಯಾಸ್ ಟ್ರಬಲ್ ನ ಅಸಲಿ ಪಿಕ್ಚರ್ ಅನ್ನ ನಿಮಗೆ ತೋರಿಸ್ತಾ ಇರುವಂತದ್ದು. ತಾರತಮ್ಯ ಆಗ್ತಾ ಇರುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಕೇವಲ ಯಾರೋ ಬಂದು ಮಧ್ಯಮ ವರ್ಗದವರು ಬಡವರು ಕೇಳ್ತಾರೆ ಅಂತ ಅಂದ್ರೆ ಅವ್ರಿಗೆ ಗ್ಯಾಸ್ ಸಿಗಲ್ಲ. ಆದ್ರೆ ದೊಡ್ಡವ್ರಿಗೆಲ್ಲ ಗ್ಯಾಸ್ ಸಿಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇದೆ ಅಂದ್ರೆ ಹೇಗೆ? ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿನುತಾ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸಿಟಿಯಲ್ಲಿ ಗ್ಯಾಸ್ ವಾರ್ ಶುರುವಾಗುವಂತೆ ಮಾಡಿಬಿಟ್ಟಿದೆ. ಹೌದು, ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ಇದೀಗ ಹಸಿವಿನ ಕಿಚ್ಚಿಗಿಂತ ಹೊಲೆಯ ಕಿಚ್ಚು ಜೋರಾಗಿ ಹುರಿತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಗ್ಯಾಸ್ಗಳ ಸ್ಥಗಿತವಾಗಿರುವಂಥದ್ದು. ಆದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಮಾಲೀಕರಾದರೆ 5 ಸ್ಟಾರ್ ಹೋಟೆಲ್ಗಳು ರಾಜಾರೋಷವಾಗಿ ಹಬ್ಬವನ್ನು ಆಚರಿಸ್ತಾ ಇದೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ಚಿಕ್ಕ ಪುಟ್ಟ ಕೆಫೆಗಳು ದರ್ಶಿನಿಗಳು ಸಂಚಕಾರವನ್ನು ಎದುರಿಸ್ತಾ ಇದೆ. ಅವರಿಗೆ ಇಲ್ಲದಂತಹ ಗ್ಯಾಸ್ ಸಿಲಿಂಡರ್ಗಳು 5 ಸ್ಟಾರ್ ಹೋಟೆಲ್ಗಳಿಗೆ ಸಿಕ್ಕಿದ್ದಾದರೂ ಹೇಗೆ ಎಲ್ಲವನ್ನು ಕೂಡ ಇವತ್ತು ನೋಡ್ತಾ ಹೋಗೋಣ. ಇದೀಗ ನಾನು ಪ್ರತಿಷ್ಠಿತ ಹೋಟೆಲ್ ಒಂದರ ಮುಂದೆ ಇರುವಂಥದ್ದು. ಇಲ್ಲಿ ಗ್ಯಾಸ್ ಕೂಡ ಲಭ್ಯವಾಗ್ತಾನೆ ಇದೆ. ನಿರಂತರವಾಗಿ ಈ ಹೋಟೆಲ್ ನಡೀತಾ ಇದೆ. ಇಲ್ಲಿ ಯಾವುದೇ ರೀತಿಯ ಪರಿಣಾಮ ಕೂಡ ಇಲ್ಲಿ ಕಿಂಚಿತ್ತು ಕೂಡ ಉಂಟಾಗಿಲ್ಲ. ಈಗ ನೀವು ಮುಂದುವರೆದಂಥ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ಹೋಟೆಲ್ನಲ್ಲಿ ಬಂದು ಆಹಾರವನ್ನು ಸೇವಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಮೆನುವನ್ನು ಕೂಡ ನಾವು ನೋಡ್ತಾ ಹೋದರೆ ವೆಜ್ ಟಿಕ್ಕಾ ಆಗಿರ್ಬೋದು, ಪುದೀನಾ ಮಶ್ರೂಮ್ ಚಿಲ್ಲಿ ಆಗಿರ್ಬೋದು, ಪನ್ನೀರ್ ಲಾಲಿಪಾಪ್, ಪ್ರತಿಯೊಂದು ರೀತಿಯಲ್ಲಿ ಗ್ಯಾಸ್ ಅತ್ಯಧಿಕವಾಗಿ ಯಾವ್ದು ಬೇಕು ಅಂತಹ ಪದಾರ್ಥಗಳನ್ನೇ ಇಲ್ಲಿ ಬಳಸಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಎಷ್ಟೊಂದು ಜನ ಹೋಟೆಲ್ನಲ್ಲಿ ಕುಳಿತು ಆಹಾರವನ್ನು ಸೇವಿಸ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಲ್ಲಿ ಇವರಿಗೆ ಒಂದು ಗ್ಯಾಸ್ನ ಪ್ರಭಾವ ತಟ್ಟಿಲ್ಲ, ಗ್ಯಾಸ್ನ ಬಿಸಿ ಇವರಿಗೆ ಮುಟ್ಟಿಲ್ಲ ಅಂತ ಈ ಒಂದು ಹೋಟೆಲ್ನ ಮ್ಯಾನೇಜರ್ ಕೂಡ ಇದೀಗ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಹೆಸರು ಸರ್? ದಿನೇಶ್ ಶೆಟ್ಟಿ. ಸರ್, ಈಗ ಗ್ಯಾಸ್ನ ಸ್ಥಗಿತ ಉಂಟಾಗಿದೆ. ನಿಮಗೆ ಆ ರೀತಿ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಹೇಗೆ? ಎಷ್ಟು ಸಿಲಿಂಡರ್ಗಳು ನಿಮ್ಮ ಬಳಿ ಈಗ ಸ್ಟಾಕ್ ಇರುವಂಥದ್ದು? ಈಗ ನಮ್ಮ ಹತ್ರ ಸದ್ಯಕ್ಕೆ 5 ಸಿಲಿಂಡರ್ ಇದೆ. ಇವತ್ತು ಸ್ವಲ್ಪ ಏನೋ ತಂದು ಕೊಟ್ಟಿದ್ದಾರೆ. ತುಂಬ ಒಂದು 4-5 ದಿವಸ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಏನು ಮಾಡೋದಂತ ಗೊತ್ತಾಗ್ತಿರಲಿಲ್ಲ. 3-4 ಹೀಗೆ ಹೆಚ್ಚು ಆ ಕಡೆಯಿಂದ ಈ ಕಡೆಯಿಂದೆಲ್ಲ ತರಿಸ್ಕೊಂಡು ಇದು ಮಾಡ್ತಾ ಇದ್ದೀವಿ. ಇವತ್ತು ಪರವಾಗಿಲ್ಲ, ಸ್ವಲ್ಪ ಚೇತರಿಕೆ ಆಗಿದೆ. ಎಲ್ಲಿಂದ ತರ್ತಾ ಇದ್ದೀರಾ ಸರ್ ಗ್ಯಾಸ್ ಸಿಲಿಂಡರ್ಗಳನ್ನ? ವಿತರಕರು ಕೊಡ್ತಾ ಇದ್ದಾರಾ ಹೇಗೆ, ಅಥವಾ ಎಕ್ಸ್ಟ್ರಾ ಅಮೌಂಟ್ ಕೇಳೋದು ಆ ಥರ ಏನಾದರೂ? ಎಕ್ಸ್ಟ್ರಾ ಅಮೌಂಟ್ ತೊಗೊಳ್ತಾರೆ. ಈಗ ಮೊದಲಿನಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ನಾವೀಗ ಕಮ್ಮನಹಳ್ಳಿಯಿಂದ ಅಲ್ಲಿಂದ ತರ್ತೇವೆ. ನಮ್ದು ಇನ್ನೊಂದು ಬ್ರ್ಯಾಂಚ್ ಇದೆ,
ಅಲ್ಲಿಂದ ತರಿಸ್ತಾ ಇದ್ದೀವಿ. ಒಟ್ಟು ಎಷ್ಟು ಒಂದು ಸಲಕ್ಕೆ ಎಷ್ಟು ಸಿಲಿಂಡರ್ಗಳನ್ನು ನಿಮಗೆ ಕೊಡ್ತಾರೆ ಅವರು ವಿತರಕರು, ಗ್ಯಾಸ್ ವಿತರಕರು? ಈಗ ನಮಗೆ 2-3 ನಮಗೆ ಮಾಮೂಲಿ 5 ಸಿಲಿಂಡರ್ ಬೇಕಾಗುತ್ತೆ ದಿನಕ್ಕೆ. 2 ಸಿಲಿಂಡರ್ 3 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಎಷ್ಟು ಕೊಡ್ತಾ ಇದ್ರು? ಮಿನಿಮಮ್ 5 ಸಿಲಿಂಡರ್ ಹಾಕ್ಕೊಳ್ತಾ ಇದ್ದೀವಿ ನಾವು. ಹೌದು, ಇವತ್ತು ಸ್ವಲ್ಪ ಪರವಾಗಿಲ್ಲ. ಇವತ್ತು ಅವರು ನಮ್ಮ ಪ್ರೈವೇಟ್ ಗ್ಯಾಸ್ ಹಾಕ್ತಾ ಇದ್ದೀನಿ, ಗೌರ್ಮೆಂಟ್ ಸಿಲಿಂಡರ್ ಬರ್ತಾ ಇಲ್ಲ. ಪ್ರೈವೇಟ್ ಹಾಕಿ 5 ಸಿಲಿಂಡರ್ ಹಾಕಿ ಹೋಗಿದ್ದಾರೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅನ್ನುವಂಥದ್ದು ಎಲ್ಲ ರೀತಿಯಲ್ಲಿ ಜನ ಸಮುದಾಯದವರು ಕೇಳ್ತಿರುವಂತಹ ಒಂದು ಬೇಡಿಕೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ್ ಜೊತೆ ವಿನುತಾ ಎಚ್ ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.